ಎಲ್ಲರಿಗೂ ನಮಸ್ಕಾರ. ಮಲೇಷಿಯಾ ಕುಲಾಲಂಪುರದಲ್ಲಿ ಸೆಕೆಂಡ್ ಡೇ ಏನೆಲ್ಲ ಮಾಡಿದ್ವಿ, ಫುಲ್ ರಿಲ್ಯಾಕ್ಸಿಂಗ್ ಡೇ ಇತ್ತು. ಅದನ್ನು ಈ ವ್ಲಾಗಲ್ಲಿ ಶೇರ್ ಮಾಡಿದ್ದೇನೆ. ನಮ್ಮ ಪುಟಾನಿಯಾರ್ಯ ನೋಡಿ ಸ್ವಿಮ್ಮಿಂಗ್ ಮಾಡ್ತಾ ಇದ್ದಾನೆ. ನಾವಿದ್ದಿದ್ದು ರಿವೇರಿಯಾ ರೆಸಿಡೆನ್ಷಿಯಲ್ ಅಪಾರ್ಟ್ಮೆಂಟ್. ಇದು ಕುಲಾಲಂಪುರ್ KL ಸೆಂಟ್ರಲಲ್ಲಿದೆ. ಸಖತ್ತಾಗಿದೆ. ಟಾಪ್ 50 ಫ್ಲೋರ್ ಒಳಗೆ ಸ್ವಿಮ್ಮಿಂಗ್ ಪೂಲ್ ಇದೆ. ಸಿಂಗಾಪುರ್ಲಿಂದ ಜನ ಮಲೇಷಿಯಾಕ್ಕೆ ಯಾಕೆ ಬರ್ತಾರೆ ಅಂದರೆ, ಸಿಂಗಾಪುರ್ ಕರೆನ್ಸಿ ತುಂಬ ಸ್ಟ್ರಾಂಗ್. ಏನಂದರೆ ಸಿಂಗಾಪುರದ್ದು ಒಂದು ಕರೆನ್ಸಿನ 3 ರಿಂಗೇಟ್ ಸೇರಿದಾಗ $1 SGD ಆಗುತ್ತೆ. ರಿಂಗೇಟ್ ಅನ್ನೋದು ಮಲೇಷಿಯಾ ಕರೆನ್ಸಿ. ಅಂದರೆ ಮಲೇಷಿಯಾದ 3 ರಿಂಗೇಟ್ ಸೇರಿದಾಗ 1 ಸಿಂಗಾಪುರ್ SGD ಆಗುತ್ತೆ. ಇದು ಟಾಪ್ ವ್ಯೂ 50 ಫ್ಲೋರ್ಲಿಂದ ಈ ರೀತಿ ಎಲ್ಲ ಕಾಣ್ತಾ ಇತ್ತು. ಅಂದ್ರೆ ಸಿಂಗಾಪುರ್ ಕರೆನ್ಸಿ 3 ಪಟ್ಟು ದೊಡ್ಡದು. ನೀವು ಸಿಂಗಾಪುರದಾಗ ಎಲ್ಲನೂ ಎಕ್ಸ್ಪೆನ್ಸಿವ್. ಸಿಂಗಾಪುರದಾಗ ನೀವೇನಾದ್ರು $45 ಕೊಟ್ಟು ಸ್ಪೆಂಡ್ ಮಾಡೋದನ್ನು ನಾವು ಅದನ್ನು ಮಲೇಷಿಯಾದಾಗ 3 ಪಟ್ಟು ಕಡಿಮೆದಲ್ಲಿ ತೊಗೋಬೋದು. ಅಂದರೆ $15 ಒಳಗೆ ಎಲ್ಲ ಮುಗಿದ್ಬಿಡತ್ತೆ. ಫುಡ್ ಆಗಲಿ, ಮೂವಿ ಆಗಲಿ, ಮಕ್ಳಿಗೆ ಗೇಮ್ಸ್ ಆಡಿಸೋದಾಗಲಿ ಖಂಡಿತವಾಗ್ಲೂ ಮಲೇಷಿಯಾ ಚೀಪ್ ಸಿಂಗಾಪುರಿಗೆ ಕಂಪೇರ್ ಮಾಡಿದ್ರೆ. ಇದು ನಮ್ಮ ಹೋಟೆಲಿಂದ ಟಾಪ್ ವ್ಯೂ ಈ ರೀತಿಯಾಗಿ ಕಾಣ್ತಾ ಇತ್ತು KL ಸಿಟಿ. ಅದಕ್ಕೆ ಸಿಂಗಾಪುರದವ್ರು ಇರೋರೆಲ್ಲರೂ ಮಲೇಷಿಯಾಕ್ಕೆ ಅವಾಗವಾಗ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಇದಕ್ಕಂದರೆ ಶಾಪಿಂಗಿಗೆ, ನಮ್ಗೆ ಏನೇನು ಬೇಕು ಫುಡ್ ಎಲ್ಲ ತಗೊಳ್ಳಿಕ್ಕೆ, ಎಂಜಾಯ್ ಮಾಡಲಿಕ್ಕೆ ಬರ್ತಾ ಇರ್ತಾರೆ. ನಾವು ಅವತ್ತು ಚೆಕ್ಔಟ್ ಮಾಡಿ, ಇದು ಡಾಕ್ಟರ್ ಲಾಕರ್ ಅಂತೇಳಿ 24 hours ನಾವು ಇಲ್ಲೇ ಇದನ್ನು ಹಾಕ್ಬೋದು, ನಮ್ಮ ಲಗೇಜ್ ಇಡ್ಬೋದು. 10 ರಿಂಗೇಟ್ ಅವ್ರು 20 ರಿಂಗೇಟ್ ಇದೆ ಇದರದ್ದು ಡಾಕ್ಟರ್ ಲಾಕರು. 1 ಡೇಗೆ ನಾವು ಇಲ್ಲೆಲ್ಲ ನಮ್ಮ ಲಗೇಜ್ ಸ್ಟೋರ್ ಮಾಡಿದ್ವಿ. ಮೀಡಿಯಮ್, ಸ್ಮಾಲ್, ಲಾರ್ಜ್ ಎಲ್ಲ ಇದ್ದಾವೆ. ಟ್ರಾಲಿ ಇದ್ದವ್ರು ಸಹಿತಕ್ಕ ಇದರಲ್ಲಿ ಸ್ಟೋರ್ ಮಾಡ್ಬೋದಾಗಿತ್ತು. ಮತ್ತು ಟ್ರಿಪ್ ಕಾರ್ಡ್ ಮಲೇಷಿಯಾದಾಗ ತುಂಬ ಕಡೆ ಯೂಸ್ ಆಗುತ್ತೆ. ಟ್ರಿಪ್ ಕಾರ್ಡ್ ಇತ್ತಂದ್ರೆ ನೀವು ಆರಾಮಾಗಿ ಶಾಪಿಂಗ್ ಮಾಡ್ಲಿಕ್ಕಾಗಲಿ ಅದಕ್ಕೂ ಎಲ್ಲ ಕಡೆ ಪೇಮೆಂಟ್ ಈಸಿಯಾಗಿ ಆಗತ್ತೆ. ಅಲ್ಲಿಂದ ನಾವು ಹೇಳಿದ್ವಲ್ಲ ಮಲೇಷಿಯಾದಲ್ಲಿ ಎಲ್ಲನೂ ಚೀಪ್ ಅಂತೇಳಿ. ಸಿಂಗಾಪುರದಲ್ಲಿ ಒಂದು ಮೂವಿ ನೋಡ್ಬೇಕಂದ್ರೆ ಒಬ್ಬರಿಗೆ $20 ಅಥವಾ ಮಿನಿಮಮ್ ಅಂದ್ರೆ $15 ಇರುತ್ತೆ. ಅದೇ ಮಲೇಷಿಯಾದಲ್ಲಿ ನಾವು ಮಾ ಇಂಟಿ ಬಂಗಾರಂ ನೋಡಿದ್ವಿ. $15 ಒಳಗೆ, ಸಿಂಗಾಪುರ್ ಕರೆನ್ಸಿ $15 ಒಳಗೆ 3 ಜನ ಮೂವಿ ನೋಡಿದ್ವಿ. ಅಲ್ಲಿ ಬರೀ 13 ರಿಂಗೇಟ್ ಅಷ್ಟೇ ಇತ್ತು. ಅಲ್ಲಿಂದ ನಾವು ಬಾಟು ಕೇವ್ ಹೋಗಿದ್ವಿ. ಮೂವಿ ಸಖತ್ತಾಗಿದೆ. ಒಬ್ಬರು ಸೊಸೆ ಅಂದರೆ ಬರೀ ಅಡುಗೆ ಮಾಡೋದು, ಅದು ಎಲ್ಲ ಮನೆ ನೀಟಾಗಿಡೋದು ಅದಷ್ಟೇ ಅಲ್ಲ, ನಮ್ಮ ಫ್ಯಾಮ್ಲಿಗೆ ಏನಾರ ಬಂದರೆ ಎದುರು ನಿಂತು ಅದನ್ನು ನಿಭಾಯಿಸೋಳು ಒಳ್ಳೆ ಸೊಸೆ ಅಂತ ಆ ಮೂವಿದು ಸಂದೇಶ ಆಗಿತ್ತು. ಬಾಟು ಕೇವ್ಗೆ ನಾವು ಹೋಗಿದ್ವಿ. ಅಲ್ಲಿ ನೋಡಿ ದೊಡ್ಡ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ನೋಡಿ, ಎಷ್ಟು ದೊಡ್ಡ ವಿಗ್ರಹ. ಒಬ್ಬ ಮನುಷ್ಯನ ಹೈಟ್ ಏನಿಲ್ಲ ಅಂದರೂ ಅದು 3 ಪಟ್ಟು ದೊಡ್ಡದಾಗಿದೆ. ಎಲ್ಲನೂ ಗೋಲ್ಡ್ ಇದು ಮಾಡಿರೋದು. ಬೆಸ್ಟ್ ಟೈಮ್ ಟು ವಿಸಿಟ್ ಅಂದ್ರೆ ಮಾರ್ನಿಂಗ್ ಅಥವಾ ಈವ್ನಿಂಗ್ ಆದರೆ ಅಲ್ಲೆಲ್ಲ ಬರ್ಡ್ಸ್ ಇರ್ತವೆ, ಮಕ್ಕಳೆಲ್ಲ ಬರ್ಡ್ಸ್ ಜೊತೆ ಆಟ ಆಡ್ಬೋದು. ಅಲ್ಲಿ ಕಾಣ್ತಾ ಇದೆಯಲ್ಲ ಅದನ್ನೆಲ್ಲ ಸ್ಟೆಪ್ಸ್ ಹತ್ತಿ ಹೋದರೆ ನಾವು ಮೇಲೆ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ಇದೆ, ದರ್ಶನ ಮಾಡ್ಬೋದು. ನಾವು ಅಲ್ಲೆಲ್ಲ ಫೋಟೋಸ್ನ ತೆಗೆಸ್ಕೊಂಡು ಬಂದ್ವಿ. ಈ ರೀತಿ ಸ್ಟೆಪ್ಸನ್ನು ಹತ್ತಿ ಬರ್ತಾ ಇದ್ವಿ. ನೋಡಿ ಎಷ್ಟು ನೀಟಾಗಿ ಅಷ್ಟು ದೊಡ್ಡ ವಿಗ್ರಹವನ್ನು ಮಾಡಿದ್ದಾರೆ. ಅಲ್ಲಿಂದ ಒಳಗಡೆ ಹೋದರೆ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ಇದೆ. ಇಲ್ಲಿ ಆನ್ ದ ವೇ ಮಂಕಿ ಎಲ್ಲ ತುಂಬ ಇರುತ್ತೆ. ನಾವು ಬ್ಯಾಗನ್ನೆಲ್ಲ ಕೇರ್ಫುಲ್ಲಾಗಿ ಇಟ್ಕೋಬೇಕು. ಒಳಗಡೆ ಹೋದರೆ ಫುಲ್ಲು ಕೇವ್, ಅದಕ್ಕೆ ಬಾಟು ಕೇವ್ ಅಂತಾರೆ, ಗುಹೆ ಫುಲ್. ಅಲ್ಲಿ ಥೈಲ್ಯಾಂಡ್ ಪ್ರಿನ್ಸಸ್ಸು ಬಂದಿದ್ದರು. ಅದಕ್ಕೆ ಎಲ್ಲ ಫುಲ್ ಸಿಸ್ಟಮೆಟಿಕ್ ಆಗಿ ಎಲ್ಲರಿಗೂ ಇದನ್ನು ಮಾಡ್ತಾಯಿದ್ರು. ಒಳಗಡೆ ಅಂತೂ ಫುಲ್ ಎಲ್ಲ ಗುಹೆಯಲ್ಲೇ ಸಖತ್ತಾಗಿತ್ತು. ಫೋಟೋಸು ತೆಗೆದುಕೊಳ್ಳಿಕ್ಕೆ ಸಖತ್ತಾಗಿತ್ತು. ಬಾಟು ಕೇವಲ್ಲಿ ಹೋದಾಗ ನಾವು 8 years ಬ್ಯಾಕ್ ಹೋಗಿದ್ವಿ. ನಮ್ಮ ಮಾರೇ ಏನೋ ಹುಟ್ಟಿದ್ದಿಲ್ಲ. ಇವಾಗ ತುಂಬ ಚೇಂಜ್ ಆಗಿದೆ, ಫುಲ್ ಕಮರ್ಷಿಯಲ್ ಆಗಿದೆ ಅನ್ನಿಸ್ತು. ಅಲ್ಲೇ ಫಿಶ್ ಫೀಡಿಂಗ್ ಇತ್ತು, ಅದನ್ನು ಮಾಡಿ ಅದರ ದೇವ್ರ ಮುಂದೆ ಸ್ವಲ್ಪ ಹೊತ್ತು ಕುಂತು ಮನಸ್ಸಿನಲ್ಲಿ ಇದ್ದದ್ದೆಲ್ಲ ಬೇಡ್ಕೊಂಡು ಬಂದ್ವಿ. ಅಲ್ಲಿಂದ ನಾವು ಈವ್ನಿಂಗ್ ಟ್ವಿನ್ ಟವರಿಗೆ ಹೋಗಿದ್ವಿ. 2 ಟವರ್ ನೋಡಿ ಈಕ್ವಲ್ಸ್ ವೈಸ್, ಅದಕ್ಕೆ ಅತಿ ದೊಡ್ಡವಾದ ಟವರ್ಸ್, ಅದಕ್ಕೆ ಟ್ವಿನ್ ಟವರ್ ಅಂತ ಅಂತಾರೆ. ಇದು ಆ ಟ್ವಿನ್ ಟವರ್ನಲ್ಲಿ KLC ಲೇಕ್ ಸಿಂಫೋನಿ ಒಳಗೆ ಲೈಟ್ ಶೋ ಇರುತ್ತೆ. 2 ಟೈಪ್ಸ್ ಲೈಟ್ ಶೋ ಇದ್ದು, ಒಂದು ಲೈಟ್ ಮತ್ತು ಮ್ಯೂಸಿಕ್ ಇರುತ್ತೆ ವಾಟರ್ಸ್ಲಿಂದ ನೋಡಿ. ಆಮೇಲೆ ಇನ್ನೊಂದೇನೆಂದರೆ ಬರೀ ಲೈಟ್ಲಿಂದ. ಟೈಮಿಂಗ್ ಬಂದು ನೀವು ಬೆಸ್ಟ್ ಟೈಮ್ ಟು ವಿಸಿಟ್ ಇಲ್ಲ ಅಂದರೆ ನೀವು 7:30ಗೆ ಹೋದರೆ ನೀವು 8 o'clock 8:10 ಶೋ ಎಲ್ಲ ನೋಡ್ಬೋದು. ಈ ಶೋ ಅಂತೂ ಸಖತ್ತಾಗಿತ್ತು.
ಮಸ್ಟ್ ಆ್ಯಂಡ್ ಶುಡ್ ವಿಸಿಟ್ ಇದು ಈ ರೀತಿ ಇತ್ತು. ನಾವೆಲ್ಲ ಒನ್ ಡೇ ಫುಲ್ ನಮಗೆ ಬೇಕಾದಂಥ ಫುಡ್ ತಿಂದ್ವಿ, ಮೂವಿ ನೋಡಿದ್ವಿ, ಕಲರ್ಫುಲ್ ಶೋ ನೋಡಿದ್ವಿ, ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಮಲೇಷ್ಯಾದಾಗ ಇಲ್ಲಿ ಎಲ್ಲ ಫೋಟೋಸ್ ತೆಗೆಸ್ಕೊಂಡ್ವಿ, ಸಖತ್ತಾಗಿ. ಮಲೇಷ್ಯಾದಲ್ಲಿ ಎಲ್ಲನೂ ಕಡಿಮೆ ರೇಟಿಗೆ ಸಿಕ್ಕರು. ಎಕ್ಸ್ಪೆನ್ಸ್ ಎಲ್ಲ ರೆಂಟ್ ಆಗಲಿ ಸ್ಕೂಲ್ ಆಗಲಿ ಎಲ್ಲ ಕಡಿಮೆ ಇದ್ದರು. ಅದೇ ರೀತಿಯಲ್ಲಿ ಸ್ಯಾಲ್ರಿನೂ ಕಡಿಮೆ ಇರುತ್ತೆ. ಅದಕ್ಕೆ ಸಿಂಗಾಪುರ್ಲಿಂದ ಇದ್ದವರೆಲ್ಲ ಆವಾಗವಾಗ ಮಲೇಷ್ಯಾ KL ಸಿಟಿ ಅಥವಾ ಮಲೇಷ್ಯಾದಲ್ಲಿರುವಂಥ ಜೋಹಾರ್ ಬಾಹು ಸಿಟಿ ಸಿಂಗಾಪುರಿಗೆ ತುಂಬ ನಿಯರ್, ಬಸ್ಸಲ್ಲೇ ಹೋಗ್ಬೋದು. ಅದಕ್ಕೆ ಈ ಲೈಟ್ ಶೋ ಬಂದು ಟೋಟಲಿ ಫ್ರೀ, ಯಾವುದೇ ಟಿಕೆಟ್ ಇರೋದಿಲ್ಲ. ಈ ಶೋ ನೋಡಿಕೊಂಡು ನಾವು ಮತ್ತೆ ಡಾಕ್ಟರ್ ಲಾಕರ್ ಕಡೆ ಹೋಗಿ ನಮ್ಮ ಲಗೇಜ್ ಎಲ್ಲ ಕಲೆಕ್ಟ್ ಮಾಡಿ ಅಲ್ಲಿಂದ ನಾವು ಮಲೇಷ್ಯಾ KL ಸಿಟಿಲಿಂದ ಸಿಂಗಾಪುರಿಗೆ ಬಸ್ಸಲ್ಲೇ ಬಂದ್ವಿ. 19 SGD ಆಗತ್ತಾ. ಟ್ರಾವೆಲ್ ಟಿಪ್ ಏನಂದ್ರೆ, ಹೋಗೋ ದಿನ ನೀವು ಹೋಟೆಲ್ನ ಚೆಕ್ಔಟ್ ಮಾಡಿ ನಿಮ್ಮ ಲಗೇಜ್ ಸ್ಟೋರೇಜಲ್ಲಿ ಇಡೋದ್ರಿಂದ ಆ ದಿನದ ಹೋಟೆಲ್ ಬುಕ್ ಮಾಡೋ ಪ್ರೈಸನ್ನು ಸೇವ್ ಮಾಡ್ಬೋದು. ಮತ್ತು ಲಗೇಜ್ ಇರ್ಲಾರ್ದ ನೀವು ಆ ದಿನ ಸಿಟಿಯಲ್ಲೆಲ್ಲ ಅಡ್ಡಾಡ್ಬೋದು, ಎಂಜಾಯ್ ಮಾಡ್ಬೋದು. ನೀವು ನೆಕ್ಸ್ಟ್ ಟೈಮ್ ಈ ಟಿಪ್ನ ಯೂಸ್ ಮಾಡಿ. ಟ್ರಾವೆಲ್ ಮಾಡೋದ್ರಿಂದ ನಮ್ಮ ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ, ಹೊಸ ಎಕ್ಸ್ಪೀರಿಯೆನ್ಸ್ ಆಗುತ್ತೆ, ಹೊಸ ಜನನ ಮೀಟ್ ಆಗ್ತೀವಿ, ಹೊಸ ಕಲ್ಚರ್ ಬಗ್ಗೆ ತಿಳ್ಕೊತೀವಿ. ಬೇರೆ ದೇಶಕ್ಕೆ ಹೋಗಬೇಕು ಅಂತಲ್ಲ, ನಮ್ಮ ಹತ್ರದಲ್ಲೇ ಎಲ್ಲಾದರೂ ಹೋಗಿ ಬಂದರೆ, ನೇಚರಲ್ಲಿ ಎಲ್ಲಾದರೂ ಹೋಗಿ ಬಂದರೆ ನಮಗೂ ಖುಷಿ ಆಗುತ್ತೆ. ಎಸ್ಪೆಷಲಿ ಫ್ಯಾಮ್ಲಿ ಜೊತೆ ಹೋದರೆ ಫ್ಯಾಮ್ಲಿ ಟೈಮು ನಮ್ಗೆ ಎಂಜಾಯ್ ಮಾಡ್ತೀವಿ. ಟ್ರಾವೆಲ್ ಮಾಡೋದು ಯಾವ ಪ್ಲೇಸ್ ಅನ್ನೋಕ್ಕಿಂತ ನಾವು ಯಾರ ಜೊತೆ ಹೊಂಟಿದ್ದೇವೆ ಅನ್ನೋದು, ನಮ್ಮ ಜೊತೆ ಇದ್ದವರು ನಮಗೆ ಆ ಜಾಗನ ಸ್ಪೆಷಲ್ ಮಾಡ್ತಾರಂತ, ನಾವು ಅದನ್ನು ಇನ್ನೂ ಎಂಜಾಯ್ ಮಾಡ್ತೇವಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಯಾವಾಗಲೂ ನಗ್ತಾ ಇರಿ, ಕೊರಗೋದನ್ನು ಬಿಡಿ, ನಗೋದನ್ನು ಕಳೀರಿ. ಸಿಗ್ತೇವೆ ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.